ಸ್ವಪ್ನ, ಮ್ಯಾಮ್. ಅನು ಎಲ್ಲಿ? ಅನು ಕೆಲ್ಸಕ್ಕೆ ಬಂದಿಲ್ಲ ಮ್ಯಾಮ್. ಬಂದಿಲ್ವಾ? ಯಾಕೆ? ನಂಗೆ ಗೊತ್ತಿಲ್ಲ ಮ್ಯಾಮ್, ಅವಳು ನನಗೇನೂ ಹೇಳಿಲ್ಲ. ಹೇಳ್ದೆ ಅದು ಹೇಗೆ ರಜಾ ಹಾಕ್ತಾಳೆ? ಐ ಮೀನ್, ಒಂದು ಲೀವ್ ಅಪ್ಲಿಕೇಶನ್ ಇಲ್ಲ, ಪ್ರಿಯರ್ ನೋಟಿಸ್ ಇಲ್ಲ. ಸೀರಿಯಸ್ಲಿ ಡಿಸ್ಗಸ್ಟಿಂಗ್. ಆದರೆ ಮ್ಯಾಮ್, ಅನು ಮೊದಲಿಂದನೂ ಹಾಗೆ ಅಲ್ವಾ, ವಿತೌಟ್ ಇಂಟರ್ವ್ಯೂ ಕಂಪನಿಗೆ ಜಾಯ್ನ್ ಆದ್ಲು. ಮೇ ಬಿ ಆರ್ಯ ಸರ್ ಹತ್ರ ಪರ್ಮಿಷನ್ ತೊಗೊಂಡಿದ್ದಾಳೋ ಏನೋ. ಸ್ವಪ್ನ, do you know there is something called crossing the limits? And you're doing exactly the same right now. ನೀನು ಕೊಟ್ಟಿರೋ ಕೆಲಸ ಅಷ್ಟು ಮಾತ್ರ ಮಾಡು. ಆ್ಯಂಡ್ ನೀನೇನಾದರೂ ಕೇಳಿದ್ರೆ ಅದಕ್ಕಷ್ಟೇ ಉತ್ತರ ಕೊಡು. ಗಾಟ್ ಇಟ್? ಸಾರಿ ಮ್ಯಾಮ್. ಆರ್ಯ ಸರ್ ಕೂಡ ಹೊರಗೆ ಹೋಗಿದ್ದಾರೆ, ಇವಳು ಕಾಣಿಸ್ತಿಲ್ಲ. ದಿಸ್ ಕಾನ್ ಬಿ ಜಸ್ಟ್ ಅ ಕೋಇನ್ಸಿಡೆನ್ಸ್. ಏನಾಗ್ತಿದೆ ಅಂತ ಕಂಡು ಹಿಡಿಲೇಬೇಕು. ಐಲ್ ಹ್ಯಾವ್ ಟು ಫೈಂಡ್ ಇಟ್ ಔಟ್. ಏನಾದರೂ ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ, ನೀವು ಕೂತ್ಕೊಳ್ಳಿ. ಅಲ್ಲ, ಏನಾದರೂ ಇದ್ರೆ ಹೇಳು, ಮಾಡ್ತೀನಿ. ಪ್ಲೀಸ್ ಸರ್, ಏನು ಬೇಕಾಗಿಲ್ಲ, ನೀವು ಕೂತ್ಕೊಳ್ಳಿ. ಆರ್ಯ ಸರ್ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂತ ಆಫೀಸಲ್ಲಿ ಗೊತ್ತಾದ್ರೆ ಅಷ್ಟೇ. ಮನಸ್ಸು ಕೆಲಸದ ಮೇಲೆ ಇಲ್ಲ ಅಂತಂದರೆ ಕೆಲಸ ಸರಿಗ ಆಗಲ್ಲ. ಕೊಡಿ, ನಾನೇ ಮಾಡ್ತೀನಿ. ಅದೇನೋ ಹೇಳಬೇಕು ಅಂತಿದ್ದೆ ಅಲ್ಲ, ಏನದು? ಇಲ್ವಲ್ಲ, ಹಾಗೇನೂ ಇಲ್ಲ. ನನ್ನ ಹತ್ರ ಮಾತಾಡಬೇಕು ಅಂತ ತಾನೆ ನೀನು ಅಪ್ಪ ಅಮ್ಮನ ಕಳಿಸಿದ್ದು? ಇದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತಲ್ವಾ? ಅದು ಮಾತ್ರ ನಿಮ್ಗೇನು ಗೊತ್ತಾಗಲ್ಲ. ಅದು ಅಂದರೆ? ಅದು ಅಂದರೆ ಅದೇ ಸರ್. ಏನದು? ಹೋಗ್ಲಿ ಬಿಡಿ. ಯಾವುದು? ಏನೂ ಇಲ್ಲ, ಹೋಗ್ಲಿ ಬಿಡಿ. ಸರ್, ಏನ್ ಮಾಡ್ತಿದ್ದೀರಾ? ಕೈ ಬಿಡಿ ಸರ್, ಕೈ ಬಿಡಿ. ಎಲ್ಲಾನು ಆಟನೇ ಅಲ್ವಾ ನಿಮ್ಗೆ? ಆಟನ? ಆಟನೇ. ನನ್ನ ಹತ್ರ ಒಂದು ಆಟ ಇದೆ, ಆಡ್ತೀರಾ? ನಾನ್ ಕೇಳೋ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಬೇಕು. ಏನದು? ಮಾಡ್ತೀರಾ? ಮಾಡ್ತೀನಿ. ನಾನು ಕೇಳೋದಕ್ಕೆ ಹೌದು ಅಥವಾ ಇಲ್ಲ ಎರಡರಲ್ಲಿ ಒಂದು ಮಾತ್ರ ಉತ್ತರ ಕೊಡ್ಬೇಕು. ಸರಿ. ನಾನು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಹೌದು. ನಾನು ಸಂಪತ್ ಜೊತೆ ಮದುವೆ ಆದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಸುತ್ತಾ? ಹೌದು. ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ, ಹೌದಲ್ವಾ? ಹೌದು. ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ನಂಬ್ತೀರಾ? ಹೌದು. ಐ ಲವ್ ಯು ಅನ್ನೋದಕ್ಕಿಂತ ಐ ಟ್ರಸ್ಟ್ ಯು ಅನ್ನೋದಕ್ಕೆ ಹೆಚ್ಚು ಮಹತ್ವ ಇದೆ. ಹೌದು. ನಾನು ಈ ಮದುವೆನ ಇಷ್ಟ ಇಲ್ದಲೆ ಆಗ್ತಿದ್ದೀನಿ ಅನ್ನೋದು ಗೊತ್ತಾ? ಗೊತ್ತು. ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾ?
ಹೇಳಿ ಸರ್, ಗೊತ್ತಾ? ಎಲ್ಲ ಪ್ರಶ್ನೆಗಳಿಗೂ ಹೌದು ಇಲ್ಲ ಅನ್ನೋ ಉತ್ತರ ಇರಲ್ಲ. ಅರ್ಥ ಮಾಡ್ಕೊ. ಇಲ್ಲ ಸರ್, ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟೊತ್ತು ಎಲ್ಲದಕ್ಕೂ ಹೌದು ಅಂತ ಉತ್ತರ ಕೊಟ್ಟವರು ಈ ಒಂದ್ ಪ್ರಶ್ನೆಗೆ ಮಾತ್ರ ಯಾಕೇನು ಹೇಳ್ತಿಲ್ಲ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರೋದು ಒಳ್ಳೇದು. ನಾವು ಸೇರೋ ಜಾಗಕ್ಕಿಂತ ಮಾಡೋ ಪ್ರಯಾಣ ಸುಖ ಅನ್ನೋ ಹಾಗೆ. ಬರೋದನ್ನೆಲ್ಲ ಬರ ಮಾಡ್ಕೋಬೇಕು ಅಂತ ನೀನೇ ತಾನೇ ಹೇಳಿದ್ದು. ಕೆಲವೊಂದಕ್ಕೆ ಉತ್ತರ ಸಿಕ್ಕಿದ ತಕ್ಷಣ ಎಲ್ಲ ಮಾಯ ಆಗ್ಬಿಡುತ್ತೆ. ಜೊತೆಲಿರೋ ಸಮಯ ಮಾತ್ರ ಗಟ್ಟಿ. ಯಾವ ತಿರುವಲ್ಲಿ ಯಾರನ್ನ ಬಿಟ್ಟು ಯಾರನ್ನ ಸೇರ್ತೀವೋ ನಮಗೆ ಗೊತ್ತಿರಲ್ಲ. ಈ ಗುಟ್ಟಾದ ಪ್ರಯಾಣನೇ ಬದುಕು. ಎಲ್ಲದಕ್ಕೂ ಉತ್ತರ ಹುಡುಕ್ಬೇಡ, ನೆಮ್ಮದಿ ಹಾಳಾಗತ್ತೆ. ಕೆಲವೊಂದು ಪ್ರಶ್ನೆಯಾಗೇ ಉಳಿ. ಯಾಕೆ ಸುಬ್ಬ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ನೀನೇನು ತಪ್ಪು ಮಾಡಿಲ್ಲ, ಧೈರ್ಯವಾಗಿ ಒಳಕ್ ನಡಿ. ಯಾವತ್ತಿದ್ರು ಈ ಅಂಗಡಿಗೆ ನೀನೇ ಓನರು. ಅದೇ ಗತ್ತಿಂದ ತಲೆ ಎತ್ಕೊಂಡ್ ನಡಿ. ಅಯ್ಯ, ನಿನ್ಗೆ ಹೇಳ್ತಿರೋದು, ನಡಿ ಬಾ. ಶಂಕರು, ಹೇಗಿದೀಯಾ? ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಸಾವುಕಾರ್ರೆ. ಹೇ ಶಂಕರ, ಮತ್ತೆ ಯಾಕೋ ಬಂದಿದ್ದಾರೆ ಇವನು? ನನ್ನ ಮಗಳ ಮದುವೆಗೆ ಸೀರೆ ನೋಡಿದ್ವಲ್ಲ, ಅದನ್ನ ತಗೊಂಡು ಹೋಗಿ ಬಂದೆ. 1 ತಿಂಗಳು ಸಂಬಳ ಬೇರೆ ಬಾಕಿ ಇದೆಯಲ್ಲ, ಈಗ ತಕತಾರ ಸೀರೆಗೆ ವಜಾ ಮಾಡ್ಕೋ. ಏನು ಆಟ ಆಡ್ತಾ ಇದ್ದೀರಾ ಗಂಡ ಹೆಂಡತಿ? ಒಳಗಡೆ ಬಿಟ್ಟಿರೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ವಜಾ ಬೇರೆ ಮಾಡ್ಬೇಕಾ? ನೀನೇನು ಒಳಗಡೆ ಬಿಡೋದು? ಇದಕ್ಕೂ ಮೊದ್ಲು ಇವರು ಇದಕ್ಕೆ ಓನರು, ನೆನಪಿದೆ ತಾನೇ? ಒಂದು ಕಾಲದಲ್ಲಿ, ಇವಾಗ ಅಲ್ವಲ್ಲ. ಈಗ ತಕತಾ ಇದ್ದೀವಲ್ಲ ರಾಜನಂದಿನಿ ಸೀರೆ, ಅದ್ರ ಓನರು ಈಗ ನಮ್ಮ ಮನೇಲಿ ಕೂತಿದ್ದಾರೆ, ಗೊತ್ತಾ? ಯಾಕೆ ನಂಬಿಕೆ ಬತ್ತಿಲ್ವಾ?